ಕೇರಳ ಅಲ್ವಾ ಈಗ? ಎಲ್ಲ ಕೇರಳ ಆರ್ ಟಿ ಬಂತಲ್ಲ, ಕೇರಳ ಆರ್ ಟಿ ಅದು ಆ ಕಡೆ ತಮಿಳ್ನಾಡು ಘಾಟಲ್ಲಿದ್ದೀವಿ ಹೀಗೆ. ನೋಡ್ರಿ ಘಾಟ ಇದೆ. ಭಾರತ್ ತಾತ ಮಾಡ್ಕೊಂಬರ್ತೀನಪ್ಪ ಮನೆಗೆ ಹೋಗಿ ಅಂತ ಹೇಳಿದ್ರು. ಭಾರತ್ ತಾತನ ಭಾರತ್ ರೈಟ್. ಹಿಂದೆಗಡೆ ಇನ್ನೊಂದು ಗಾಡಿ ಬರ್ತಾಯಿತ್ತು ಅಲ್ಲಿ, ಭಾರತ್ ಬೆನ್ಸ್. ನೀಲಾಂಬೂರ್ ಘಾಟನ, ನೀಲಾಂಬೂರ್ ಘಾಟನ, ಕೇರಳ ನೀಲಾಂಬೂರ್ ಘಾಟ ನೋಡ್ರಿ. ಘಾಟ್ ಇಳಿಸ್ತಾ ಇದ್ದೀವಿ. ಆನೆ ಲದ್ದಿಗಳಿದ್ದಾವೆ ರೋಡಲ್ಲಿ ಹಾಕೈತೆ. ಇಲ್ಲೇ ಎಲ್ಲ ಇರ್ಬೋದು ಮುಂದೆ. ನೋಡೋಣ ರೋಡಲ್ಲಿ ಸಿಕ್ಕಿದ್ರೆ. ಇನ್ನೂ ಒಂದು ಅದೇನೋ ಕಾಣಿಸಿಲ್ಲ ಸದ್ಯ. ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ರೋಡ್ಗಳು ಮಾತ್ರ ಸಿಕ್ಕಾಪಟ್ಟೆ ಟರ್ನಿಂಗ್ ಇದು ಇಲ್ಲ. ಗುರು ಅಲ್ಲಿ ತಿಂಡಿ ಬಂದು ಹೊರಟಿದ್ದೀವಿ ನಾವು, ಇನ್ನೊಂದು ಗಾಡಿಯವರು. ಇಲ್ಲೇ ತಿಂಡಿ ತಿನ್ಕೊಬಂದ್ವಿ, ತಿಂಡಿ ಪರೋಟ ತಿನ್ಕೊಬಂದ್ವಿ. ರೈಸ್ ಎಲ್ಲ ಸಿಗಲ್ಲ ರೈಸು ನೋಡ್ರಿ. ನೋಡ್ರಿ ಗಾಡಿಗಳೆಲ್ಲ ಇನ್ನೂ ಹರಿಸಿರ್ತಾರೆ. ಒಂದು ಹಾಂ ರಾಷ್ಟ್ರೀಯ ಕೇರಳದವರು ಏನು ನೋಡ್ರಿ, ಇಲ್ಲಿ ಫುಲ್ಲು ಘಾಟಲ್ಲಿ ಇಳಿಸಾದ್ಮೇಲೆ ನಾವು ಊಟ ಮಾಡಿದ್ದು. ಟಾಟಾ ಅಲ್ಟ್ರಾ ನೋಡ್ರಿ ಎಷ್ಟು ಸಿಗ್ಬೋದು. ಟಾಟಾ ಎಸ್ ಇದ್ದಂಗೆ ಮುಂದೆ ಹೋಗ್ತಿರೋದು ಭಾರತ್ ಬೆನ್ಸ್ ಚಿಕ್ಕ ಗಾಡಿ. ಮಲ್ಲಾಪುರಂ ಇನ್ನೊಂದು 20 ಕಿಲೋಮೀಟ್ರ್ ಐತೆ ಬರೀ. ಗುರು ಇದು ಫುಲ್ಲು ಹಿಂಗೆ ಸಿಂಗಲ್ ಹೈವೇನೆ ನೋಡ್ರಿ. ಸಿಂಗಲ್ ಇಲ್ಲಿ ಫುಲ್ಲು ಸಿಂಗಲ್ ಹೈವೇನೆ. ಯಾವುದಾದ್ರೂ ಊರು ಬಂತು ಅಂದರೆ ಫುಲ್ಲು ಟ್ರಾಫಿಕ್ ಇರುತ್ತೆ, ಜಾಗನೇ ಇರಲ್ಲ, ಗಾಡಿ ಹೋಗೋಷ್ಟು ಜಾಗ ಇರಲ್ಲ. ನಿಧಾನಕ್ಕೆ ನೋಡ್ಕೊಂಡು ಪಾಸ್ ಮಾಡ್ಕೋಬೇಕು. ಮುಂದೆ ಗಾಡಿನೂ ಮತ್ತು ನಾನು ಹಿಂದೆ ಹೋಗ್ತಾಯಿದ್ದೀನಿ. ನನ್ನಿಂದ ಇನ್ನೊಂದು ಗೊತ್ತಾಯ್ತು, ದೂರ ಹೋಗ್ಬಿಡ್ತು. ಮೂರು ಗಾಡಿನೂ ಹಿಂದೆ ಮುಂದೆ ಹೋಗ್ತಾಯಿದ್ದೀವಿ ಒಟ್ಟಿಗೆ. ನಾನು ಈ ಗಾಡಿ ಹಿಂದೆ ಹೋಗ್ತಾಯಿದ್ದೀನಿ, ಅವ್ನು ನನ್ನ ಹಿಂದೆ ಬರ್ತಾನೆ, ಇನ್ನೂ ಬಂದಿಲ್ಲ. ಟಾಟಾ 12 ಮುಂದೆ ಹೋಗ್ತಿರೋದು ಭಾರತ್ ಬೆನ್ಸ್. ನೋಡಿರಿ ರೋಡ್ ಹೆಂಗೈತೆ, ಇಷ್ಟೇ ಇರೋದು ರೋಡು, ಇಷ್ಟೇ ರೋಡ್, ಸಿಂಗಲ್ ರೋಡ್. ಒಂದು ಬೈಕ್ ಸೈಡ್ ಹೊಡೆಯೋಕ್ಕೂ ಕಷ್ಟ. ಬರ್ರಿ ಈ ರೋಡೆಲ್ಲ ಪಾಸ್ ಆದಮೇಲೆ ನೋಡಿರಿ ಇಲ್ಲಿ ಒಂದು ಊರು ಬಂತು, ಟ್ರಾಫಿಕ್ ತೋರಿಸ್ತೀನಿ ನೋಡಿರಿ. ನಿಲ್ಸ್ಕೊಂಡೇ ಹೋಗ್ಬೇಕು. ರೋಡಲ್ಲೇ ನಿಲ್ಸಿರ್ತಾರೆ. ಹೆಂಗೆ ಬರ್ತಾರೆ ನೋಡಿರಿ ಬೈಕವರು. ಇಲ್ಲ ಬೈಕವರು, ಆಟೋದವರು, ಕಾರವರು, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನೋಡಿರಿ. ಇಲ್ಲೇನೋ ನಿಲ್ಸಿರ್ಬೇಕು. ನೋಡಿ ಪೊಲೀಸ್, ಅಲ್ಲಿ ಪೊಲೀಸ್ ಇದ್ರು, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬೈಕವ್ರು ಹೆಂಗೆ ನೋಡ್ರಿ ಫುಲ್ ನೋಡ್ರಿ. ಈ ಥರ ನಿಲ್ಸ್ಕೊಂಡು ಹೋಗ್ಬೇಕು. ಊರುಗಳು ಸಿಕ್ತು ಅಂದರೆ ಟ್ರಾಫಿಕ್ ಆಗಿರುತ್ತಲ್ಲ, ಆ ಕಡೆ ಈ ಕಡೆ ಗಾಡಿಗಳು ಪಾಸ್ ಆಗಲ್ಲ, ಅದಕ್ಕೋಸ್ಕರ
ರೋಡಲ್ಲೇ ನಿಲ್ಸಿರ್ತಾರೆ ನೋಡ್ರಿ. ಆ ಕಡೆ ಇಷ್ಟು ಜಾಮ್ ಆಗಿದೆ ನೋಡ್ರಿ, ಇಲ್ಲಿ ಹೆಂಗೆ ಹೋಗ್ತಾರೆ ನೋಡ್ರಿ. ಈ ಥರ ನಿಲ್ಸೋ ನೀವು ಕಾರ್ನ. ಚಿಕ್ಕ ರೋಡಲ್ಲಿ ಪಾಸ್ ಆಗಲ್ಲ. ಇದೊಂದು ಪಾಸ್ ಮಾಡೋಣ. ಗುರು ಸೆಕೆಗೆ ತಡೆಯೋಕ್ಕೆ ಆಗ್ತಿಲ್ಲ ಇಲ್ಲಿ ಕೇರಳದಲ್ಲಿ. ಅನ್ಲೋಡ್ ಪಾಯಿಂಟಿಗೆ ಅನ್ಲೋಡ್ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಅಂದರೆ ಗಾಡಿಗಳು ನಿಲ್ಸ್ಕೊಂಡಿದ್ದೀವಿ. ಅನ್ಲೋಡ್ ಒಂಚೂರು ಮುಂದೆ ಅಂತೆ. ಇವತ್ತೇನೋ ಆಲ್ಟಿಂಗ್ ಐತಂತೆ, ಆಲ್ಟ್ ಮಾಡ್ಬೇಕಂತೆ ಗಾಡಿನ ಅಂತವ್ರೆ. ಒಟ್ಟು 5 ಗಾಡಿ ಇವೆ. ಆ ಕಡೆ 2 ಗಾಡಿ ಇವೆ. ನಮ್ಮ ಮುಂದೆ 1 ಗಾಡಿ ಐತೆ, ಹಿಂದೆ 1 ಗಾಡಿ ಐತೆ. ಅಂದರೆ ನಮ್ಮ ಜೊತೆ ಬಂದವೆ 2 ಗಾಡಿ, ಮತ್ತು ಇನ್ನೆರಡು ಗಾಡಿ ಬೆಳಗ್ಗೆ ಬಂದವಿದ್ದಾವೆ. ಅವು ಖಾಲಿ ಆಗಬೇಕು. ನಮ್ಮವು ನಾಳೆ ಖಾಲಿ ಮಾಡ್ತಾರಂತೆ. ನೋಡೋಣ ಏನು ಮಾಡ್ತಾರೆ ಅಂತ. ಆಲ್ಟಿಂಗು ಅಂತವ್ರೆ. ನಮ್ಮ ಜೊತೆ ಬಂದಿದ್ದು ಗಾಡಿ ಹಿಂದೆಗಡೆ ಅಲ್ಲಿ ಭಾರತ್ ಬೆನ್ಸ್ ಒಂದು ನಿಂತೈತೆ, ಅದು ನಮ್ಮ ಜೊತೆ ಬಂದಿದ್ದು ಗಾಡಿನೇ. ಎಲ್ಲ ಹಿಂದೆ ಮುಂದೆ ಬಂದಿದ್ದು. ಆಮೇಲೆ ಲಾಸ್ಟಿಗೆ ಈಗ ಏನಾಯ್ತಂದರೆ, ನಾವು ಸಿಟಿ ಒಳಗಿಂದ ಬಂದ್ಬಿಟ್ವಿ. ಟಿಪ್ಪು ಸುಲ್ತಾನ್ ರೋಡಿಂದ. ಅಂದರೆ ಯಾವ ಊರಪ್ಪ ಅದು ಯಾವುದೋ ಊರಿದೆ, ಅಲ್ಲಿಂದ ಟಿಪ್ಪು ಸುಲ್ತಾನ್ ಏರಿಯಾದಿಂದ ಅಂದರೆ ಟಿಪ್ಪು ಸುಲ್ತಾನ್ ಸರ್ಕಲ್ ಅದರಿಂದ ಬಂದ್ಬಿಟ್ವಿ. ನಾವು ರೈಟಿಗೆ ತಗೋಬೇಕಿತ್ತು ಸರ್ಕಲಲ್ಲಿ, ಲೆಫ್ಟಿಗೆ ತಗೊಂಡ್ವಿ. ಮ್ಯಾಪ್ ನೋಡಿದ್ರೆ ಅದು ಲೆಫ್ಟಿಗೆ ತೋರಿಸಿ ನಮಗೆ. ನನಗೆ ಲೆಫ್ಟಿಗೆ ಸರ್ಕಲ್ ಲೆಫ್ಟಿಗೆ ತಗೊಂಡು ರೈಟಿಗೆ ತಗೋಬೇಕಿತ್ತು. ಹಿಂಗೆ ಲೆಫ್ಟಿಗೆ ತಗೊಂಡೆ ಅದು ಸ್ಟ್ರೈಟೇ ತೋರಿಸ್ಬಿಟ್ಟು ಲೆಫ್ಟಿಗೆ. ಸ್ಟ್ರೈಟ್ ಹೋಗಿ ರೈಟಿಗೆ, ಅಲ್ಲೋಗಿ ಸ್ಟ್ರೈಟ್ ಹೋಗಿ ರೈಟಿಗೆ ಹೊಡೆದು ಚಿಕ್ಕ ರೋಡು ಸಂದಿದು. ಚಿಕ್ಕದು ರೋಡು, ಫುಲ್ಲು ವೈರ್ಗಳೆಲ್ಲ ಟಚ್ ಆಗಂಗಿದ್ವು. ಎಲ್ಲ ಫುಲ್ಲು ಟಚ್ ಆಗಂಗಿದ್ವು ಸ್ಟಾರ್ಟಿಂಗಲ್ಲೇ. ಬರ್ತಿದ್ದಂಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಟಚ್ ಆಗಿ ಆಮೇಲೆ ಲಾಸ್ಟಿಗೆ ಒಂದು ವೈರ್ ಕಿತ್ತೆ ಹೋಯ್ತು ಪಟ್ ಅಂತ. ನಿಲ್ಲಿಸ್ದೆ. ಆಮೇಲೆ ಹಿಂದೆಗಡೆ ನಮ್ದು ಇನ್ನೊಂದು ಭಾರತ್ ಬೆನ್ಸ್ ಇತ್ತು, ಇದು ಬಂದ್ಬಿಟ್ಟಿತ್ತು ಮುಂದೆಗಡೆ ಇರೋ ಗಾಡಿ. ಈ ಕಡೆಯಿಂದ ರೈಟಿಗೆಯಿಂದ ಬಂದ್ಬಿಟ್ಟಿತ್ತು. ಮುಂದೆ ಬಂದು ನಿಲ್ಲಿಸ್ದೆ, ಕಿತ್ತೋಯ್ತು. ಮತ್ತು ಅವಣ್ಣ ಇಳ್ದು ಹೋದೆ. ಅವಣ್ಣ ನಡಿ ಅಂತು. ಸೀದಾ ನಾನು ಹೊಡ್ಕೊ ಬಂದೆ. ಅವಣ್ಣನ ಬಂತು. ಏನಾಯಿತು ಕತೆ ಅಂತ ಗೊತ್ತಿಲ್ಲ ಅವಣ್ಣಂದು. ಸುಸ್ತಾಗ್ಬಿಟ್ಟೈತೆ ಫುಲ್ಲು. ಸೆಕೆ ಹೆಂಗಿರೋದು ಅಂತ ಯೋಚನೆ ಆಗ್ತೈತೆ ನನಗೆ. ಗುರು ಊಟ ಗೀಟ ಎಲ್ಲ ಮಾಡ್ಕೊ ಬರಲಿಲ್ಲ. ಇಲ್ಲೇ ಪಾರ್ಸಲ್ ತಂದ್ವಿ. ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಅಲ್ಲಿ ರೋಡ್ ಕಾಣಿಸ್ತಿದೆ, ಅಲ್ಲಿ ಹಿಂಗೆ ಹೋಗ್ಬೇಕು ರೈಟಿಗೆ. ಅಲ್ಲೋಗಿ ಊಟ ಗೀಟ ಎಲ್ಲ ಅಂದರೆ ಪಾರ್ಸಲ್ ತಂದ್ವಿ. ಇಲ್ಲಿ ನಿಂತಿರೋ 2 ಗಾಡಿಯವರು ಅಲ್ಲೇ ಮಾಡಿದ್ರು ಊಟ. ನಾವು ಒಂದು 3 ಗಾಡಿಯವರು ಪಾರ್ಸಲ್ ತಂದ್ವಿ. ಒಂದೇ ಗುಬ್ಬಿಯವರು ಅಂದರೆ ಸಿರ್ವಾರದವ್ರು ಅವರೇ, ನಮ್ಮೂರು ಪಕ್ಕದೂರವರು. ನಾವು ಪರಿಚಯ ಆದರು. ಹಂಗೆ ಮಾತಾಡ್ಸ್ಕೊಂಡು ಸೀದಾ ಹೋಗಿ ಪಾರ್ಸಲ್ ತಂದು ಪರೋಟ ತಿಂದ್ವಿ. ಆಮೇಲೆ ಇಲ್ಲಿ ನಾವು ನಾನ್ ವೆಜ್ ಎಲ್ಲ ತಿನ್ನೋಕ್ಕಾಗಲ್ಲ, ಏನು ಸಿಗಲಿಲ್ಲ ವೆಜ್ಜು. ನಾವು ಚಿಕನ್ ಕರಿ ತಗೊಂಬಂದ್ವಿ. ಅಂದರೆ ಅಲ್ಲಿ ಮಂಗಳೂರವರೇ ಸಿಕ್ಕಿದ್ರು, ಕನ್ನಡದವರು, ಹೋಟ್ಲವರು. ಅಲ್ಲಿ ತಗೊಂಡು ಬಂದ್ವಿ. ತಿಂದು ಊಟ ಗೀಟ ಎಲ್ಲ ಆಯಿತು. ಅವರು ಅಲ್ಲಿ ಮುಂದೆ ನಿಲ್ಸ್ಕೊಂಡವ್ರು ಅವ್ರ ಗಾಡಿನ. ಅಲ್ಲಿ 3 ಗಾಡಿ ನಿಂತವೆ. ಅಲ್ಲಿ ನಮ್ದು ಇಲ್ಲೇ ನಿಲ್ಸಿದ್ವಿ. ಅವ್ರು ರೋಡ್ ಸೈಡಲ್ಲಿ ಇತ್ತಲ್ಲ, ಅಲ್ಲಿಗೆ ಹಾಕೋರೆ. ಅವರು ಊಟ ಗೀಟ ಎಲ್ಲ ಬಂದರು. ಊಟ ಗೀಟ ಎಲ್ಲ ಮಾಡಿ ಮಲಗಿರಬೇಕು. ನಾನು ಇನ್ನೇನು ಮಲ್ಕೋಬೇಕು ಈಗ. ಊಟ ಗೀಟ ಎಲ್ಲ ಮಾಡಿ ಈಚೆಗೆ ಬಂದೆ. ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ರಾಕಿ ಫೋನ್ ಮಾಡಿದ್ದೆ, ರಾಕಿ ಜೊತೆ ಮಾತಾಡ್ಕೊಂಡು ಬಂದೆ. ಈಗ ಹೋಗಿ ಮಲ್ಕೊಳ್ಳೋಣ. ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಬಿಸಿಲಿಗೆ ಫೋನ್ ಫುಲ್ಲು ಹೀಟಾಗಿ ಹೋಗ್ಬಿಟ್ಟಿತ್ತು. ಇಲ್ಲಿ ಸೆಕೆ ಜಾಸ್ತಿ ಗುರು. ಇಲ್ಲಿ ಈಗಲೂ ಅಷ್ಟೇ ಚಳಿನೇ ಆಗ್ತಿಲ್ಲ. ಬೆಚ್ಚಗೊಂಥರ ಇದೆ ವೆದರು. ನಾಳೆ ಬೆಳಗ್ಗೆ ಸಿಗ್ತೀನಿ ಅನ್ಲೋಡ್ ಆಗೋಗ. ಎಲ್ರಿಗೂ ಗುಡ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅನ್ಲೋಡಿಗೆ ಬಿಟ್ಟಿದ್ದೀನಿ. ಈಗ ಎದ್ದಿದ ತಕ್ಷಣ ಹೋಗಿ ಟೀ ಕುಡ್ಕೊಂಡ್ಬಂದ್ವಿ ನಾವು ಮತ್ತು ಇನ್ನೊಬ್ಬರು ಅವ್ರ ಅಂಕಲ್ಲು. ನಮ್ಮಪ್ಪ ಎಲ್ಲ ಹೋಗಿ ಟೀ ಕುಡ್ಕೊಂಡು ಬಂದ್ವಿ. ಬರ್ತಿದ್ದಂಗೆ ಅನ್ಲೋಡಿಗೆ ಬಿಡ್ರಿ ಅಂತ ಹೇಳಿದ್ರು. ಇಲ್ಲಿ ಇಂಥರ ಗಾಡಿ ಅನ್ಲೋಡ್ ಆಯಿತು. ಇದು ಯಾಕೆಂದರೆ ನಿನ್ನೆಯಿಂದ ಬಂದು ಕಾದಿರೋದು, ನಿನ್ನೆ ನಮ್ಗಿಂತ ಮುಂಚೆ ಬಂದು ಕಾದಿರೋದು. ಅದಾದಮೇಲೆ ನಮ್ದು ಆಗ್ತಾಯಿದೆ. ನಮ್ದಾದ್ಮೇಲೆ ತಾತಂದಾಗುತ್ತೆ. ಇನ್ನೊಂದು ಗಾಡಿ ನಮ್ಮ ಗುಬ್ಬಿಯವ್ರದ್ದು ಕ್ಲಚ್ ಬರ್ತಿಲ್ಲಂತೆ, ನೋಡ್ಕೊಬ್ರನ ಹೋಗಿ. ನಮ್ದು ಅನ್ಲೋಡ್ ಮಾಡ್ತಾವ್ರೆ. ಇನ್ನು ಮಗ ಏನೂ ತೊಳೆದಿಲ್ಲ, ಮಗ ತೊಳ್ಕೊಬೇಕು. ಇಲ್ಲೆಲ್ಲೂ ನೀರೇ ಇಲ್ಲ, ನೋಡ್ತಾ ಇದ್ದೀನಿ ಜಾಗ. ನೋಡ್ರಿ ಗಾಡಿ ಅನ್ಲೋಡ್ ಆಗ್ತಾಯಿದೆ. ಅನ್ಲೋಡ್ ಆಗ್ತಾಯಿತ್ತು ಗಾಡಿ ಇಲ್ಲ ಹಂಗೆ ತಳ್ತಾರೆ. ಅವರೇ ತಳ್ಳಿ ಕೆಳಗೆ ಬೀಳಿಸ್ತಾರೆ. ಆಮೇಲೆ ಆ ಕಡೆ ಜೋಡಿಸ್ಕೊಂತಾರೆ. ಬೇಗ ಖಾಲಿ ಆಗುತ್ತೆ. ಅರ್ಧ ಮುಕ್ಕಾಲು ಗಂಟೆಗೆಲ್ಲ. ಅರ್ಧ ಮುಕ್ಕಾಲು ಗಂಟೆ ಏನಲ್ಲ, ಅರ್ಧ ಗಂಟೆ ಅಷ್ಟೇ. ನಿನ್ನೆನೇ ಖಾಲಿ ಮಾಡಿದ್ರೆ ಆಗೋಗಿರೋದು. ನನ್ನ ಮಕ್ಕಳು ಒಂದು ದಿವಸ ಸುಮ್ಮನೆ ವೇಸ್ಟ್, ಬೇರೆ ಏನಾಗಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಂದರೆ ಗಾಡಿ ಅನ್ಲೋಡೆಲ್ಲ ಆಗಿದೆ ನಮ್ಮದು, ಆಗಲೇ ತೋರಿಸ್ದಂಗೆ. ಮತ್ತು ಇನ್ನೊಂದು ಏನಂದರೆ
ಇನ್ನೊಂದು ಗಾಡಿ ಪ್ರಾಬ್ಲಮ್ ಆಗಿತ್ತು ಅಂದಲ್ಲ ನಮ್ದು. ನಾವು ಇದು ಆ ಗಾಡಿ ಪ್ರಾಬ್ಲಮ್ ಆಗಿತ್ತು ಅನ್ನೆಲ್ಲ ಕ್ಲಚ್ಚಿಂದು, ಅದು ಅವ್ರದ್ದು ಏರ್ ಕ್ಲಚ್ ಆಗಿರೋದ್ರಿಂದ ಸ್ವಲ್ಪ ಲೀಕ್ ಆಗ್ತಿತ್ತಂತೆ. ಅದನ್ನೆಲ್ಲ ಕಟ್ಕೊಂಡು ಟೈಟ್ ಮಾಡವ್ರೆ. ಟೈಟ್ ಮಾಡಾದ್ಮೇಲೆ ಮತ್ತೆ ಆದರೂ ಕ್ಲಚ್ ಬತ್ತಿರಲಿಲ್ಲ. ಆಮೇಲೆ ಹೋಗಿ ಏರ್ ಔಟ್ ಎಲ್ಲ ಮಾಡಿ ಆಮೇಲೆ ಮೆಕ್ಯಾನಿಕನ್ನು ಕರೆಸಿ ಏರ್ ಔಟ್ ಮಾಡಿದ್ರೂ ಕ್ಲಚ್ ಬತ್ತಿರಲಿಲ್ಲ. ಮೆಕ್ಯಾನಿಕನ್ನು ಕರೆಸಿದ್ವಿ. ಅವನು ಏರ್ ಔಟ್ ಎಲ್ಲ ಮಾಡಿ ಅದು ಎಲ್ಲಿ ಲೀಕ್ ಆಗ್ತಿತ್ತು ಅದನ್ನೆಲ್ಲ ಇದು ಮಾಡ್ದೆ. ಊರಿಗೆ ಹೋಗಿ ಅವರು ಅಂದರೆ ತುಮಕೂರಿಗೆ ಹೋಗಿ ಶೋರೂಮಿಗೆ ಬಿಟ್ಟು ಅದನ್ನು ಕ್ಲೀನಾಗಿ ರೆಡಿ ಮಾಡಿಸ್ಕೊಬಿಡ್ತಾರೆ. ಅದರಿಂದ ಸ್ವಲ್ಪ ಲೇಟ್ ಆಯಿತು. ಅವ್ರದ್ದು ಈಗ ಅನ್ಲೋಡ್ಗೆ ಹೋಗಿದ್ದೆ, ಗಾಡಿ ಅಲ್ಲಿ ನಿಂತಿದ್ದೆ. ಅಲ್ಲಿ ನಾ ಅವ್ರ ಜೊತೆ ಹೋದೆ ಅನ್ಲೋಡ್ಗೆ. ನಮ್ಮ ಗಾಡಿ ಎಲ್ಲ ಬಿಟ್ಟು ಬಾಡಿಗೆಗೆ ಕಾಯ್ಕೊಂಡಿದ್ದೀವಿ, ಹೇಳ್ತೇನೆ ಅಂತ ಅಂದವ್ರೆ. ಎಲ್ಲಿಗೆ ಸಿಗುತ್ತೆ ಅಲ್ಲಿಗೆ ತುಂಬ್ಕೊಂಡು ಹೋಗೋದು. ಅವ್ರ ಜೊತೆ ಅಲ್ಲಿಗೆ ಹೋದೆ. ಈಗ ನಮ್ಮ ಅಪ್ಪ ಫೋನ್ ಮಾಡ್ತು, ನೀರು ಕುಡಿಯೋಕ್ಕೆ ಬೇಕು, ಗಾಡಿ ಈ ಕಡೆಗೆ ಬಿಡು ಅಂತ. ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪನ ಕಾಲು ಬೇರೆ ಆಗೋದಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀನಿ. ದೂರ ಏನಿಲ್ಲ, ಇಲ್ಲಿ ಮುಂದೆ ರೋಡ್ ಐತೆ, ಅಲ್ಲಿ ರೈಟ್ ಒಳಗೆ ಹೋಗ್ಬೇಕಷ್ಟೆ. ಖಾಲಿ ಆಗಿದ್ದಾವೆ. ಇದಕ್ಕಿಂತ ಮುಂಚೆ ಖಾಲಿ ಆಗಬೇಕಿತ್ತು ಅವ್ರದ್ದು, ನಮ್ಗಿಂತ ಮುಂಚೆನೇ ಆಗಬೇಕಿತ್ತು. ನಮ್ಗಿನ್ನ ಒಂದು ಗಾಡಿ ಅವ್ರದ್ದಾದ್ಮೇಲೆ ನಮ್ಮ ಬಿಡಬೇಕಿತ್ತು. ಅವ್ರ ಪ್ರಾಬ್ಲಮ್ ಇದರಿಂದ ಆಗಿಲ್ಲ. ಹಿಂಗೆ ಹೋಗೋದು ನೋಡಿರಿ. ಇಲ್ಲಿ ತಾತಂದು ಗಾಡಿ ಖಾಲಿ ಆಗೈತೆ. ಅಲ್ಲಿಗೆ ಹೋಗಿ ಬಿಸಿಲುಗುರು, ಇಲ್ಲಿ ಸರಿಯಾಗಿ ಬಿಸಿಲು, ಮೊಬೈಲ್ ಫುಲ್ಲು ಹೀಟ್ ಆಗ್ತೈತೆ. ಅದಕ್ಕೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ತಿಲ್ಲ. ಇರೋದೊಂದು ಮೊಬೈಲ್ ಬೇರೆ ತಗೊಳ್ಳೋವ್ರಿಗೆ. ನಮ್ದು ಅಲ್ಲಿ ನಿಂತಿದೆ ಗಾಡಿ, ಇದು ತಾತಂದು. ನಮ್ಮ ಹಿಂದೆ ಬಂದಿದ್ದು ಗಾಡಿ, ಅಂದರೆ ನಾವು 3 ಜನ ಒಟ್ಟಿಗೆ ಬಂದಿದ್ದು. ನಮ್ದು ಅಲ್ಲಿ ನಿಲ್ಸಿದ್ದೀವಿ, ಅವ್ರದ್ದು ಅಲ್ಲಿ ನಿಂತಿತ್ತಲ್ಲ, ನಮ್ಮ ಅಪ್ಪಗೆ ನಡೆಯೋಕ್ಕಾಗಲ್ಲ ಅಂತ ಅಲ್ಲಿಗೆ ತಗೊಂಡೋಗಿದ್ದೆ. ಈಗ ಅಲ್ಲಿಂದ ತಿರ್ಗಿಸ್ಕೊಂಡ್ಬಂದು ಇಲ್ಲೇ ಎಲ್ಲರೂ ನಿಲ್ಲಿಸ್ತೀವಿ.